ಮಿನಿಸ್ಟರ್ ಜಾಸ್ತಿ ಡಿಸಿಷನ್ ತಗೋಬೇಕು. ವಿ ಆರ್ ರೆಡಿ ಫಾರ್ ಇಟ್. ನಮ್ಮ ಕಡೆಯಿಂದ ಅದನ್ನ ಮಿಸ್ಟರ್ ಥೋರರ್ ಚೇರ್ಮನ್ ಏನಿದ್ದಾರೆ ಅವರಾಗಲೇ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದ್ದಾರೆ. ರೀಸೆಂಟ್ಲಿ ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಹಿಮ್, ಬಟ್ ಆಲ್ರೆಡಿ ಮಿಸ್ಟರ್ ಸುಧಾಕರ್ ಅವರು ಏನು ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಯಾಕೆಂದ್ರೆ ನನಗೆ ಒಂದು 5% ಅಷ್ಟೇ ಎಫೆಕ್ಟ್ ಆಗೋದು, ಅದು ಜಾಸ್ತಿ ಆಗೋದಿಲ್ಲ ನನಗೆ. ಬಟ್ ಆದರೂ ಕೂಡ ಸಿನ್ಸ್ ACP ಇಸ್ ದೇರ್, ನಮ್ಮ ಇದ್ರೊಳಗೂ ಕೂಡ ನಮ್ಮ ಇಲಾಖೆಯನ್ನು ಸೇರಿರೋದ್ರಿಂದ ಎಫೆಕ್ಟ್ ಆಗೋದು ಹೈಯರ್ ಎಜುಕೇಷನ್ ಇದಕ್ಕೆ. ಸೊ ಐಮ್ ದೇರ್. ಅವ್ರು ವಾಟ್ ಎವರ್, ನಾನು ಮೊನ್ನೆನೂ ಕೂಡ ಇದು ಬಂತು ಅನ್ಸುತ್ತೆ, ಯಾರೋ ಮಾಧ್ಯಮದವ್ರು ಕೇಳಿದಾಗ ನಾನು ಹೇಳಿದೆ, ನೀವು ಏನೇ ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ, ಬಟ್ ಏನು ತೊಗೊಂಡಿದ್ರೆ ಸ್ವಲ್ಪ ದಯವಿಟ್ಟು ಹೇಳಿ ಅಂತ ನಾನು ಸುಧಾಕರ್ ಅವರಿಗೆ ಮತ್ತು ಚೇರ್ಮನ್ ಥೋರಟ್ ಅವರಿಗೆ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ವೆನ್ ಎವರ್ ದಟ್ ಫೈನಲ್ ಡ್ರಾಫ್ಟ್ ಈಸ್ ಓವರ್, ಐ ಥಿಂಕ್ ಐ ವಿಲ್ ಕಮ್ ಟು ನೋ ಇಫ್ ಎನಿಥಿಂಗ್ ರಿಲೇಟೆಡ್ ಟು ಮೈ ಡಿಪಾರ್ಟ್ಮೆಂಟ್, ನಾನು ಐ ವಿಲ್ ಗೆಟ್ ದಟ್ ರೆಕ್ಟಿಫೈಡ್ ಆ್ಯಂಡ್ ದೆನ್ ಕರೆಕ್ಟಾಗಿ ಅದನ್ನ ಸೆಟ್ ಮಾಡಿ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ದಟ್ಸ್ ವಾಟ್ ನಾನು ಹೇಳಿದ್ದಲ್ಲ, ತುಂಬ ಡೆಪ್ತ್ ಆಗಿ ಹೋಗೋದು ಬೇಡ ಅಂತ ನಾನು ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಎಕ್ಸಾಮಿನೇಷನ್ನ ಪವಿತ್ರತೆ, ಅದಕ್ಕೆ ನಾನು ಹೇಳಿದ್ದು. ಆ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ವ್ಯತ್ಯಾಸಗಳಾಗ್ತವೆ. ಅದಕ್ಕೆ ಈಗೇನು 10% ಕೊಟ್ರೇನು 10% ಡೌನ್ ಆಗಿದ್ರೆ ಸ್ಟಿಲ್ ಟೇಕ್ ಎಕ್ಸಾಮ್. ಸೆಕೆಂಡ್ ಆ್ಯಂಡ್ ಥರ್ಡ್ ಕೊಡ್ತಾ ಇರೋದೇ ಅದಕ್ಕೆ. ನಾನು ನಿಮಗೆ ಹೇಳಿದ್ನಲ್ಲ, ಸೆಕೆಂಡ್ ಆ್ಯಂಡ್ ಥರ್ಡ್ ಯಾಕೆ ಎಕ್ಸಾಮ್ ಕೊಡ್ತಾ ಇದ್ದೀನಿ ಅಂದರೆ, ಮತ್ತೆ 10% ಮಾಡೋದಕ್ಕೆ ಮಕ್ಕಳಿಗೇನೆ ಕೊಟ್ಬಿಟ್ಟಿದ್ದೀನಿ ಅಂತ. ಬೆಸ್ಟ್ ಆಫ್ 3 ಟಾಪ್. ಅದಕ್ಕೆ ನಾನು ಹೇಳಿದೆ, ಈಗ ಪಾಸ್ ಆಗಿರೋರು ತಗೊಂಡು ಮತ್ತೆ ಬೈ ಚಾನ್ಸ್ ಫೇಲ್ ಆದ್ರೇನು ಫೇಲ್ ಆಗಲ್ಲ, ಅವ್ರು ಪಾಸ್ ಆಗಿರ್ತಾರೆ. ಆತ್ಮವಿಶ್ವಾಸ ಕೊಡಬೇಕು ಅವರಿಗೆ, ಡೋಂಟ್ ವರಿ. ಸೊ ಫೇಲ್ ಆಗಿರೋರಿಗೆ ಮತ್ತೆ ಕೊಡಲೇಬೇಕು. ಫೇಲ್ ಆಗಿರೋ, ಈಗ ನಮ್ಮ ಸುಮ್ಮನೆ ಓದ್ತೀನಿ ನೋಡಿ, ಪೋಷಕರು ಚಿತ್ರದುರ್ಗ SSLCಯಲ್ಲಿ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ, ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದರೆ ಟೀಕಾ ಟಿಪ್ಪಣಿ ಮಾಡೋಕ್ಕೆ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇನು ಬರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ. ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ. SSLCಯಲ್ಲಿ ಉತ್ತಮ. ಆಮೇಲೆ ನೀವು ಅಷ್ಟೇ, ಪಾಪ ನೀವು ಆಮೇಲೆ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರು, ದಯವಿಟ್ಟು ಅದನ್ನು ವಿಡಿಯೋ ನೋಡಬೇಕು ನೀವು. ಅದನ್ನು ಎಷ್ಟು ತಪ್ಪು ಭಾವನೆ ಕೊಡ್ತೀರ ಅಂತ ಹೇಳಿದರೆ, ನನಗೆ ಆಗಲ್ಲ ಅಂತ ಹೇಳಿದ್ರು ಪಾಪ ಅವರು, ಇಲ್ಲ ಮಧು ನೀನು ಮಾಡು, ಯಾಕೆಂದರೆ ಐ ಆಮ್ ಆಲ್ಸೋ ಲೀಡರ್, ನೀನು ಮಾಡಬೇಕು, ನೀನು ಫೇಸ್ ವ್ಯಾಲ್ಯೂ ಬೇಕು ಅಂತ ಪಾಪ ಅವ್ರು ಕರೆಸಿ. ನನಗೆ ಆಗಲ್ಲ ಅಂತ ಹೇಳಿದಾಗ ನಾನು, ಇಲ್ಲ ಸರ್ ಸಾರಿ ಬೇರೆಯವ್ರು ಮಾಡಿಬಿಡಲಿ ಸರ್ ಅಂತ ಹೇಳಿದಾಗ, ಅದಕ್ಕೆ ಅವ್ರು ಪಾಪ ಹೇಳಿದರು, ನಿಮಗೆ ಮೈಕಲ್ಲಿ ಕರೆಕ್ಟಾಗಿ ಕೇಳಿ ಏನಂತ, ಇಲ್ಲ ನಾನು ಲಾಸ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಬಂದು ಅದನ್ನ ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಅಂದರು. ಆಯಿತು ಅಂದೆ. ಅವ್ರು ಮರ್ತೋದ್ರಷ್ಟೇ, ಅದನ್ನು ನಾನು ಒಪ್ಪಲ್ಲ, ಯಾಕೆಂದರೆ ಅವರು ಅರ್ಜೆಂಟಾಗಿ ಹೊರಡ್ಬೇಕಂತ. ಮೀಡಿಯಾದಲ್ಲಿ ಹಾಗೆಲ್ಲ ಹಾಕಿಬಿಟ್ರೆ ನಿಮಗೆ ಬೇಕಾದಷ್ಟು ಇದ್ದಾವೆ, ಇದನ್ನ ಯಾಕೆ ತಲೆ ಕೆಡಿಸ್ಕೋತೀರಿ ನೀವು? ನಾನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್. ಆಮೇಲೆ ಅದರೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಲ್ಸ್ ಇದ್ದಾವೆ, ಆ ಟ್ರೋಲ್ ಮಾಡೋದು, ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು. ನಾನು ಹೇಳ್ತೀನಿ, ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನೂ ಉದ್ಧಾರ ಆಗಲ್ಲ. ಇನ್ಮೇಲಿಂದ ನಿಮಗೆ ನಮ್ಮ ಶಾಪ, ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗಬೇಕು ನಿಮಗೆ. ಅಷ್ಟು ಜನರ ಎದುರುಗಡೆ ಕುತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆಯನ್ನು, ಆ ಯೋಗ್ಯತೆ ಅವರಿಗಿರೋದಿಲ್ಲ. ಅದನ್ನು ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಅದನ್ನು ಎಲೆಕ್ಷನ್ ಭಾಷಣ, ಅದಕ್ಕೆ ರಾಘವೇಂದ್ರನ್ಗೆ ಓಟ್ ಹಾಕಬೇಕಾಗಿತ್ತ? ಅಲ್ಲ ನೋಡಿ, ಅದನ್ನು ಯಾರು ಅಣ್ಣಾಮಲೆ, ಅವನೊಬ್ಬ ಅಯೋಗ್ಯ ಅಂತಲೇ ಹೇಳಬೇಕು. ಇಲ್ಲಿ ಕುತ್ಕೊಂಡು ಎಂಥದ್ದು ನಮ್ಮದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಎಂತ ಅಂತಾರೆ ಅದಕ್ಕೆ, ರಿಟೈರ್ಡ್ ಪೆನ್ಷನ್ನು, ಅಲ್ಲೋಗಿ ರಾಜಕಾರಣ ಮಾಡಿ ಇಲ್ಲಿ ಬಂದು ಉಪ್ಪುಕ್ಷಣೆ ಭಾಷಣ ಮಾಡ್ತಾರೆ. ಇಲ್ಲಿ ಮಾನವ ಮರ್ಯಾದೆ ಇದೆ ಅಂದರೆ, ಈಸ್ ಅನ್ IS ಆಫೀಸರ್, ಎಜುಕೇಟೆಡ್, IPS ಆಫೀಸರ್, ಕಾಮನ್ ಸೆನ್ಸ್ ಬೇಕು. ಅವ್ರಿಗೆ ಅಯೋಗ್ಯ ಅಂತ ಇನ್ನೇನು ಅನ್ಬೇಕು ಅವರಿಗೆ? ಏನು ಉಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಹೂ ಅಂತ, ಅದು ಟ್ರೋಲ್ ಮಾಡಿಬಿಟ್ಟು ನೋಡಿರ್ತಾನೆ, ಅವ್ರಿಗೊಂದು ಕಿಕ್ ಕೊಡ್ದಿರುತ್ತಲ್ಲ, ಆ ವ್ಯಾನಲ್ಲಿ ಕುತ್ಕೊಂಡು ಏನು ಕೆಲಸ ಇರಲ್ಲ, ಈ ಕಾರಲ್ಲಿ ಹೋಗ್ಬೇಕಾರೆ. ನಾನು ಅದಕ್ಕೆ ಅದನ್ನೆಲ್ಲ ನೋಡೋದೇ ಇಲ್ಲ. ನಾನು ಯಾರ್ದಾದ್ರು ಟ್ರೋಲ್ ಮಾಡೋದ್ರೆ ಬಿಟ್ಟು ಬಿಡ್ತೀನಿ, ಬಿಕಾಸ್ ಅದು ವೇಸ್ಟ್ ಆಫ್ ಟೈಮ್. ನೌ ಐ ಟೆಲ್ ಯು, ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಸುಮ್ಮನೆ ನಮ್ಮಲ್ಲೇ ಇರಲಿ, ಯಾಕೆಂದರೆ ಓದ್ಬಿಟ್ಟು ಬಿಟ್ಟು ಬಿಡ್ಬೇಕು ಇದನ್ನ. ಆಮೇಲೆ